ಸರಳವಾಗಿ, ಸಹಜವಾಗಿ, ಆರಾಮವಾಗಿ, ಆನಂದವಾಗಿ ಇರೋಕ್ಕಿಂತ ಸ್ಪಿರಿಚುಯಾಲಿಟಿ ಬೇರೆ ಇಲ್ಲ. ಯಾವ್ಯಾವುದು ನ್ಯಾಚುರಲ್ ಆಗಿರುತ್ತೆ, ಸಹಜವಾಗಿ ಅದರಲ್ಲಿ ಎಸೆನ್ಸ್ ಇರುತ್ತೆ, ಅದರಲ್ಲಿ ಒಂದು ರೀತಿ ಸಾರ ಇರುತ್ತೆ. ಆ ಸಾರವೇ ಪರಮಾತ್ಮ. ಎಲ್ಲದರಲ್ಲೂ ಸಾರವನ್ನು ನೋಡೋ ದೃಷ್ಟಿ ನಮಗೆ ಬಂದುಬಿಟ್ರೆ ಸಾಕು. ನಮ್ಮ ಮನಸ್ಸು ಅನ್ನೆಸೆಸರಿಯಾಗಿ ವಿಷಯಗಳನ್ನು ಎಕ್ಸಾಜರೇಟ್ ಮಾಡುತ್ತೆ. ಎಕ್ಸಾಜರೇಟ್ ಮಾಡಿದಾಗ ಎಕ್ಸಾಜರೇಷನ್ ಬೇಕಾಗೋದೇ ಸತ್ಯ ಇಲ್ಲದೆ ಇದ್ದಾಗ. ಹಿಂದೆ ಮಣ್ಣನ್ನು ಪೂಜೆ ಮಾಡೋದು, ದೇವರನ್ನ ಎಕ್ಸಾಜರೇಟ್ ಎಲ್ಲೂ ಮಾಡಲಿಲ್ಲ. ನೀರನ್ನು ಪೂಜೆ ಮಾಡ್ತಾ ಇದ್ವಿ, ಗಾಳಿಯನ್ನು ಪೂಜೆ ಮಾಡ್ತೀವಿ, ಬೆಂಕಿಯನ್ನು ಫೈರ್ನ ಪೂಜೆ ಮಾಡ್ತೀವಿ, ಅಗ್ನಿಯನ್ನು ಪೂಜೆ ಮಾಡ್ತೀವಿ, ಆಕಾಶವನ್ನು ಪೂಜೆ ಮಾಡ್ತೀವಿ, ಪಂಚಭೂತಗಳನ್ನು ಪೂಜೆ ಮಾಡ್ತೀವಿ, ಮರನ ಪೂಜೆ ಮಾಡ್ತೀವಿ, ಪ್ರಾಣಿಗಳನ್ನು ಪೂಜಿಸ್ತೀವಿ. ಇದು ಎಷ್ಟು ಸಿಂಪಲ್ ಆಗಿ ದೇವರ ಹತ್ರ ಹೋಗೋಕ್ಕೆ ಅಥವಾ ದೈವತ್ವ ನಮ್ಮಲ್ಲಿ ಬರೋಕ್ಕೆ ಸಹಾಯ ಮಾಡುತ್ತದೆ. ಅದು ಪ್ರಚೋದಿಸುತ್ತೆ ನಮ್ಮನ್ನು. ಇಲ್ಲದೆ ಇರೋದು ಲೋಕ, ಇಲ್ಲದೆ ಇರೋ ಸ್ವರ್ಗ, ಇಲ್ಲದೆ ಇರೋ ದೇವರು ಯಾಕೆ ಬೇಕು? ಆ ರೀತಿ ಸಹಜವಾಗಿ ಸತ್ಯಕ್ಕೆ ಹತ್ತಿರ ಬಂದಾಗ ನಮ್ಮ ದೇಹ ಏನಿದೆ, ಪಂಚಭೂತವಾದ ದೇಹ, ಇದನ್ನು ನಾವು ಮೈಕ್ರೋಕಾಸಮ್ ಅಂತೀವಿ. ಅಂದರೆ ಪಿಂಡಾಂಡ, ಬ್ರಹ್ಮಾಂಡ ಪಿಂಡಾಂಡ ಅದರ ರೆಪ್ಲಿಕಾ. ಆದರೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಬೋದು, ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ತಾ ನಮ್ಮನ್ನು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಈ ಒಂದು ದೇವಸ್ಥಾನಕ್ಕೆ 4 ಬಾಗಿಲಿರೋದು ಕೂಡ 4 ಥರ ಅರ್ಥ ಮಾಡ್ಕೊಳ್ಬೋದು, 4 ಯೋಗದಲ್ಲಿ ಅರ್ಥ ಮಾಡ್ಕೋಬೋದು. ಇದು ತಾಯಿ ಭೂದೇವಿ, ಭೂಮಿ ತಾಯಿಯ ಮಂದಿರ. ಇದು 4 ದಿಕ್ಕುಗಳು ಓಪನ್ ಆಗಿದೆ. ಯಾರು ಯಾವ ದಿಕ್ಕಲ್ಲಿಂದ ಬಂದ್ರೂ, ಅಂದರೆ ಯಾವ ವಿಧವಾಗಿ ಪೂಜೆ ಮಾಡಕ್ಕೆ ಬಂದ್ರೂ, ಜ್ಞಾನ ಮಾರ್ಗ, ರಾಜಮಾರ್ಗ, ಕರ್ಮ ಮಾರ್ಗ, ಎಲ್ಲರಿಗೂ ಇದು ಮಾರ್ಗ. ಇದು ದೇವಿಯ ಪಾದ ಮಾತ್ರ ಇದೆ. ಇದ್ರ ಮೇಲೆ ದೇವಿಯನ್ನ ನೀವು ಸಹಸ್ರನಾಮದಲ್ಲಿ, ಸಹಸ್ರ ರೂಪದಲ್ಲಿ ನಿಮ್ಮಿಷ್ಟ ಬಂದ ದೇವತೆಯನ್ನು ಇಲ್ಲಿ ಕೂಡಿಸಿ ಆರಾಧನೆ ಮಾಡಬಹುದು. ಇದು ಆಕಾರ ನಿರಾಕಾರವಾದ, ಆಕಾರವಿಲ್ಲದೆ, ಆಕೃತಿ ಇಲ್ಲದೆ ಇರುವಂಥ ಆ ಮಹಾತಾಯಿ ಶಕ್ತಿ ಇಲ್ಲಿದೆ. ಇದು ಭೂದೇವಿ ಮಂದಿರ. ಭೂದೇವಿ ಮಂದಿರ ಅಂದಾಗ ನಮ್ಮಲ್ಲಿ ಭೂತತ್ವ ಎಲ್ಲಿದೆ? ನಮ್ಮಲ್ಲಿ ಭೂತತ್ವ ಮೂಲಾಧಾರದಲ್ಲಿದೆ. ನಿಮಗೆಲ್ಲ ಗೊತ್ತಿದೆ, ಈ ಮೂಲಾಧಾರ ಅನ್ನೋದು ಒಂದು ಶಕ್ತಿ ಕೇಂದ್ರ. ನಮ್ಮ ಗುದದ್ವಾರದ ಮೇಲೆ ಜನನೇಂದ್ರಿಯದ ಕೆಳಗೆ ಇರುವಂತಹ ಕೇಂದ್ರ. ಅಲ್ಲಿ ಒಂದು ಶಕ್ತಿ ಇದೆ. ಅದನ್ನು ಪ್ರಚೋದನೆ ಮಾಡೋದೇ ಮನುಷ್ಯನ ಮೂಲ ಧರ್ಮ. ಆ ಮೂಲಾಧಾರ, ಅದರ ಒಂದು ಪ್ರಿನ್ಸಿಪಲ್ ತತ್ವ ಏನು? ಭೂತತ್ವ. ಇದು ಮೂಲಾಧಾರ ಭೂತತ್ವಯುಕ್ತವಾದ ಒಂದು ಮಂದಿರ. ಈ ಪೆಡೆಸ್ಟಲ್ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ದೇವಿ ಸಾಕಿನಿ ದೇವಿ. ಸಾಕಿನಿ ದೇವಿ ಆ ಮೂಲಾಧಾರದ ಶಕ್ತಿ ದೇವತೆ. ಈ ಕಡೆ ಸಾಕಿನಿ ದೇವಿ, ಇಲ್ಲಿ ಮೂಲಾಧಾರದಲ್ಲಿ ಗಣಪತಿಯ ವಾಸ. ನಾವು ಲಂಬೋದರ ಅಂತ ಹೇಳ್ತೀವಿ. ಲಂಬೋದರ, ಇಲ್ಲಿ ಗಣಪತಿ, ಲಂಬೋದರ, ಲಂ ಮಂತ್ರ. ಈ ಮೂಲಾಧಾರದ ತತ್ವ ಏನಿದೆ, ಲಂಬೋದರ, ಅಲ್ಲಿರೋ ಶಕ್ತಿ, ಕ್ರಿಯೇಟಿವ್ ಎನರ್ಜಿ ನಮ್ಮ ದೇಹದಲ್ಲಿರೋದು ಅದೇ ಗಣಪತಿ ಶಕ್ತಿ. ಇದು ಲಂ ಮಂತ್ರ. ತಾಯಿಯ ಗರ್ಭದಲ್ಲಿರೋ ಗಣಪತಿ, ಇದು ಐರಾವತ. ಇದರ ಒಂದು ಈ 4 ದಿಕ್ಕಲ್ಲಿ ಇರೋದು ಷಟ್ಚಕ್ರದಲ್ಲಿ, ಆ ಮೊದಲನೇ ಚಕ್ರವಾದ ಮೂಲಾಧಾರ ಚಕ್ರದಲ್ಲಿ ಏನೇನಿದೆ ಅವೆಲ್ಲವೂ ಇದೆ. ಇದು ಗಣಪತಿ. ಇಲ್ಲಿ ಗಣಪತಿ ಇದೆ, ಗಣಪತಿ ದೇವ. ಈ ಗಣಪತಿ ಲಂಬೋದರ ಇಲ್ಲಿದ್ದಾನೆ. ನಾವು ಈಗ ಗಣಪತಿ ಪೂಜೆ ಮಾಡಬೇಕಾದ್ರೆ ಈ ಸತಿ ನಿಮಗೆ ಗಣಪತಿಯ ಯಂತ್ರ, ಮಂತ್ರ, ತಂತ್ರ, ಸೂಕ್ಷ್ಮ ರೂಪವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೂಲಾಧಾರದಲ್ಲಿ, ನಮ್ಮ ಮೂಲಾಧಾರದಲ್ಲಿ ನೆಲೆಸಿರುವಂತಹ ಶಕ್ತಿ, ಕುಂಡಲಿನಿ ಶಕ್ತಿ ಗಣಪತಿ. ಈ ದೇವಸ್ಥಾನ
ಈ ಗುರು ಪೂರ್ಣಿಮೆಯ ದಿವಸ 4 ಬಾಗಿಲನ್ನು ತೆಗಿತೀವಿ. 4 ಬಾಗಿಲು ತೆಗೆದಾಗ ಈ ದೇವಸ್ಥಾನದಲ್ಲಿ 4 ಕಡೆಯಿಂದ ಜನ ಬಂದು ಇಲ್ಲಿ ದರ್ಶನವನ್ನು ಮಾಡಬಹುದು. ಈಗ ನಾವು ಇದು ಮೂಲಾಧಾರ ಅಂದರೆ ಈ ತತ್ವ ಭೂತತ್ವ, ಭೂತತ್ವ ಆದಮೇಲೆ ಜಲತತ್ವ, ಜಲತತ್ವ ಆದಮೇಲೆ ಅಗ್ನಿತತ್ವ, ಅಗ್ನಿತತ್ವ ಆದಮೇಲೆ ಆಕಾಶ ತತ್ವ, ಹೀಗೆ ವಾಯು ಆಕಾಶ. ನಿಮಗೆ ಗೊತ್ತಿದೆ, ಒಂದೊಂದು ಚಕ್ರವೂ ಕೂಡ ಒಂದೊಂದು ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ಮೂಲಾಧಾರ ಭೂತತ್ವವಾಯಿತು, ಸ್ವಾಧಿಷ್ಠಾನ ಜಲತತ್ವವಾಯಿತು, ಮಣಿಪುರ ಅಗ್ನಿತತ್ವವಾಯಿತು, ಅನಾಹತ ವಾಯುತತ್ವವಾಯಿತು, ವಿಶುದ್ಧಿ ಆಕಾಶ ತತ್ವ. ಈ ಆಕಾಶದಿಂದ ಮೇಲಕ್ಕೆ ಏನಿದೆ ಪಂಚಭೂತದಲ್ಲಿ, ಆಕಾಶ ಆದಮೇಲೆ ಮನಸ್ಸು ಬುದ್ಧಿ ಹಾಗೆ ಹೋಗುತ್ತೆ. ಇದು ಪಿಂಡಾಂಡ. ನಾನು ಆವಾಗಲೇ ಹೇಳಿದೆ, ಬ್ರಹ್ಮಾಂಡದಲ್ಲಿ ಇರೋದೆಲ್ಲ ಈ ಪಿಂಡಾಂಡದಲ್ಲಿದೆ. ಆಕಾಶ ತತ್ವದಲ್ಲಿ ನಿರಾಕಾರವಾದ ಶಿವ ಹೇಗೆ ಭೂತಾಯಿ ಭೂದೇವಿ ಕರುಣಾಕ್ಷಿ ನಮ್ಮ ಮೂಲಾಧಾರದಲ್ಲಿ ಗಣಪತಿಯ ಸಮೇತ ಇದ್ದಾಳೋ, ಆ ಕುಂಡಲಿನಿ ಶಕ್ತಿ ಇದೆಯೋ, ಅದೇ ರೀತಿ ಆಕಾಶ ತತ್ವದಲ್ಲಿ ಶಿವ, ಇಲ್ಲಿ ನಿರಾಕಾರ ಶಿವ, ಇಲ್ಲಿ ಕರುಣೇಶ್ವರ ಲಿಂಗ ಸ್ವರೂಪದಲ್ಲಿ. ಇಲ್ಲಿ ಒಂದು ವಿಶೇಷವಾದ ಗೆರೆ ಇದೆ. ಈ ಗೆರೆ ಸುವರ್ಣ ರೇಖೆ. ಈ ಶಿವನಲ್ಲಿ ಶಿವ ಮತ್ತು ಶಕ್ತಿಯ ಐಕ್ಯ ಇದೆ. ನಾವು ಯಾವತ್ತೂ ದೇವಿಯರನ್ನ ಸಪರೇಟ್ ಮಾಡಲೇಬಾರ್ದು. ಇದೊಂದು ಅದ್ಭುತ ಅವಿನಾಭಾವ ಸಂಬಂಧ, ದೇವಾದೇವಿ. ಅದರಲ್ಲಿ ಆ ದೇವಿ ಜೊತೆಗೆ ಲಂಬೋದರ, ಆ ದೇವಿಯ ಗರ್ಭದಲ್ಲಿ ಮೂಲಾಧಾರದಲ್ಲಿ ಅವಿನಾಭಾವ ಸಂಬಂಧ ಅದು ಕೂಡ. ಹೀಗೆ ಶಿವ ಆಕಾಶ ತತ್ವ, ವಿಶುದ್ಧಿ ತತ್ವ. ಈ ಒಂದು ವಿಶುದ್ಧಿ ಚಕ್ರ ಮತ್ತು ಮೂಲಾಧಾರ ಚಕ್ರ ಇಲ್ಲಿಂದ ಅಗ್ನಕ್ಕೆ ಮನೋತ ಚಕ್ರಕ್ಕೆ ಬರೋಷ್ಟರಲ್ಲಿ ಇಲ್ಲಿ ಚಕ್ರಗಳು ಷಟ್ಚಕ್ರಗಳು ಅಂತ ಹೇಳ್ತೀವಿ. ಇವೆಲ್ಲವೂ ಲೋಕಗಳು, ನಮ್ಮಲ್ಲಿರುವಂತಹ 6 ಲೋಕಗಳು ಅಂತ ಹೇಳ್ತೀವಿ, ಅಥವಾ 6 ಪ್ರಿನ್ಸಿಪಲ್ ತತ್ವ. ಈ ಷಟ್ಚಕ್ರ, ಈ ಆ ಶಕ್ತಿ ಮೂಲಾಧಾರದಲ್ಲಿ ಗಣಪತಿ ಪ್ರಚೋದನೆ ಆದರೆ ನಮ್ಮಲ್ಲಿ ಬುದ್ಧಿ ಪ್ರಚೋದನೆ ಆದಂಗೆ, ಪ್ರಜ್ಞೆ ಪ್ರಚೋದನೆ ಆದಂಗೆ, ನಮ್ಮಲ್ಲಿ ವಿವೇಕ ಪ್ರಚೋದನೆ ಆದ ಹಾಗೆ ಗಣಪತಿ ನಮಗೆ ಒಲಿದಾಗ ನಮ್ಮಲ್ಲಿ ಆ ಶಕ್ತಿ, ಕುಂಡಲಿನಿ ಶಕ್ತಿ ಸರ್ಪಾಕಾರದಲ್ಲಿ 6 ಚಕ್ರಗಳಲ್ಲಿ ಹರಿದು ಮೇಲಕ್ಕೆ ಹೋಗುತ್ತೆ. 6 ಚಕ್ರದಲ್ಲಿ ಹರಿದು ಹೋಗೋದು ಇದಕ್ಕೆ ಸರ್ಪೆಂಟ್ ಪವರ್ ಅಂತ ಹೇಳ್ತಾರೆ. ಇದು 6 ಮುಖದ ಪುನಃ ದೇವಾದೇವಿಯರ ಇನ್ನೊಂದು ಭಾಗವಾದ ಸುಬ್ರಹ್ಮಣ್ಯ ಹಾವಿನ ಆಕಾರದಲ್ಲಿ ಇಲ್ಲಿ ಸ್ಥಾಪಿತವಾಗಿರುವ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ 5 ಮುಖಗಳಿವೆ. 1, 2, 3, 4, 5. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಎಲ್ಲ ಚಕ್ರಗಳು ಈ ಮುಖದಲ್ಲಿದೆ. ಅವನ ನಿಜವಾದ ಸ್ವರೂಪ ನಿರಾಕಾರ, ಈ ಆಕಾರ ಆಕೃತಿ ಇಲ್ಲ, ಸರ್ಪರೂಪ. 6 ಮುಖದ ಸುಬ್ರಹ್ಮಣ್ಯ ಇಲ್ಲಿ ನೆಲೆಸಿರೋದ್ರಿಂದ ಪ್ರತಿನಿತ್ಯ ಜೀವಂತವಾಗಿ ಸುಬ್ರಹ್ಮಣ್ಯನ ದರ್ಶನ ಇಲ್ಲಿ ಆಗ್ತಾ ಇರುತ್ತೆ. ಇದು ಕೂಡ ಒಂದು ಭಾಗ, 6 ಚಕ್ರವೂ ನಮ್ಮಲ್ಲಿ ಒಂದು ಭಾಗ. ಹೀಗೆ ಮೂಲಾಧಾರದಲ್ಲಿ ಗಣಪತಿ ಮತ್ತು 6 ಚಕ್ರದಲ್ಲಿ ಷಟ್ಚಕ್ರ, 6 ಮುಖದ ಸುಬ್ರಹ್ಮಣ್ಯ, ಇಲ್ಲಿ ವಿಶುದ್ಧಿ ಚಕ್ರದಲ್ಲಿ ಆಕಾರದಲ್ಲಿ ಶಿವ. ಇವೆಲ್ಲವೂ ಕೂಡ ಒಂದು ಕೈಲಾಸ ಅನ್ನೋ ಹಾಗೆ. ಈ ಜಾಗ ಬರೀ ಒಂದು ದೇವಸ್ಥಾನ ಅಂತ ಹೇಳಿ ಹೋಗಿ ಬರೋದಲ್ಲ. ಇದು ನಾವು ನಮ್ಮನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯೋಗ ಕೇಂದ್ರ. ಇಲ್ಲಿ ಇದೊಂದು ಪ್ರಯೋಗ ಶಾಲೆ. ಇದೆಲ್ಲ ನಾವು ನೋಡ್ತಾ ಇವೆಲ್ಲವೂ ಕೂಡ ನಮ್ಮನ್ನು ತಿಳ್ಕೊಳ್ಳೋಕ್ಕೆ ಅನ್ನೋ ಜ್ಞಾನ, ಆತ್ಮಜ್ಞಾನಕ್ಕೋಸ್ಕರ, ಆತ್ಮ ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ಈ ಪಂಚಭೂತ ತತ್ವವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಏನೇನಿದೆ ಎಲ್ಲವೂ ಕೂಡ ಅದಕ್ಕಾಗೇ ಇದೆ. ಈಗ ಮೂಲಾಧಾರದಲ್ಲಿ ನಮ್ಮ
ಬ್ರೈನ್ ಅಂತ ಹೇಳ್ತೀವಿ. ಇದಕ್ಕೆ ಎರಡು ಭಾಗ ಇದೆ. ಒಂದು ಬಲಭಾಗ, ಎಡಭಾಗ, ರೈಟ್ ಹೆಮಿಸ್ಫಿಯರ್, ಲೆಫ್ಟ್ ಹೆಮಿಸ್ಫಿಯರ್. ಇದು ಎಮೋಷನಲ್ ಬ್ರೈನ್, ಇದು ಲಾಜಿಕಲ್ ಬ್ರೈನ್. ಇದು ಶಕ್ತಿ, ಇದು ಶಿವ. ಇದು ಗಂಡು, ಇದು ಹೆಣ್ಣು, ಪ್ಲಸ್ ಅಂಡ್ ಮೈನಸ್. ಇದೆರಡು ಅವಿನಾಭಾವ ಸಂಬಂಧ. ಈ ಬಲಗಡೆ ಮೆದುಳು ನಮ್ಮ ಎಡಭಾಗದ ಮೆದುಳು ಬಲಭಾಗವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅಂದರೆ ಶಿವ ಶಕ್ತಿ ಈ ಎರಡು ಥಾಟ್ ಆ್ಯಂಡ್ ಎಮೋಷನ್, ಇದರ ಬ್ಯಾಲೆನ್ಸು ನಮಗೆ ಬಹಳ ಮುಖ್ಯ. ಇದೆರಡು ಬ್ಯಾಲೆನ್ಸೇನೇ ನಮ್ಮಲ್ಲಿ ಶೀತ ಉಷ್ಣದ ಬ್ಯಾಲೆನ್ಸ್ ಮತ್ತು ಇಡ ಪಿಂಗಳ ಅನ್ನುವ ನಾಡಿಗಳ ಬ್ಯಾಲೆನ್ಸ್. ಇದು ನಮ್ಮಲ್ಲಿ ಎರಡು ಭಾಗವನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ಪ್ಯಾರಾಸಿಂಪಥೆಟಿಕ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ನಮ್ಮಲ್ಲಿ ಆ ಯೋಗದಲ್ಲಿ ಇಟ್ಟಿರೋದೇ ಈ ಎರಡು ಶಕ್ತಿಗಳು ಕೂಡ. ಈ ಎರಡು ಶಕ್ತಿಗಳು ಯಾವಾಗ ಒಳಗಡೆ ಸಮತೋಲನದಲ್ಲಿರುತ್ತೆ ಆಗ ನಾವು ನಮ್ಮ ವ್ಯಕ್ತಿತ್ವವು ಬಹಳ ಸಮತೋಲನದಲ್ಲಿರುತ್ತೆ. ಒಂದು ಎಫಿಷಿಯನ್ಸಿ, ಒಂದು ಗ್ರೇಸ್ ಅಂತಾರೆ. ಇದೆರಡರ ಸಮಾಗಮ. ಯಾವಾಗ ನಮ್ಮಲ್ಲಿ ಥಾಟ್ ಆ್ಯಂಡ್ ಎಮೋಷನ್ ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡು ಕೋಆರ್ಡಿನೇಟ್ ಮಾಡುತ್ತೆ, ಇಮ್ಮಿಡಿಯೇಟ್ ಆಗಿ ನಮ್ಮಲ್ಲಿ ಮೂಲಾಧಾರದಲ್ಲಿ ಆ ಗಣಪತಿ ಲಂಬೋದರ ಶಕ್ತಿ ಜಾಗೃತವಾಗತ್ತೆ. ಇದು ದೊಡ್ಡ ಈವೆಂಟು ಮನುಷ್ಯನ ಜೀವನದಲ್ಲಿ. ಯಾವಾಗ ಅದು ಆ ಮೂಲಾಧಾರದಲ್ಲಿ ಗಣಪತಿ ಶಕ್ತಿ ಪ್ರಚೋದಿತವಾಯಿತೋ ನಮ್ಮಲ್ಲಿ ಸಿದ್ಧಿ ಬುದ್ಧಿಗಳು ತಾನಾಗ್ತಾನೆ ನಮಗೆ ಘಟಿಸುತ್ತೆ ಅಂತಾರಲ್ಲ, ಆ ಥರ ದೊರಕತ್ತೆ. ಆಗ ಶಕ್ತಿ, ಆ ಸುಬ್ರಹ್ಮಣ್ಯನ ಶಕ್ತಿಯನ್ನು 6 ಚಕ್ರಗಳಲ್ಲೂ ನಾವು ಕಂಡುಕೊಳ್ಬಹುದು. ಶಿವಶಕ್ತಿಯ ಸಮಾಗಮವನ್ನು ನಮ್ಮಲ್ಲೇ ಮಾಡಬಹುದು. ಅದರಿಂದ ಗಣಪತಿ ಸಾಮಾನ್ಯ ಅಲ್ಲ, ಶಿವ ಶಕ್ತಿಯ ಒಂದು ಸಮಾಗಮ ರೂಪ. ಈ ಬಲಗಡೆ ಭಾಗದಲ್ಲಿ ದೇವಿ ಸ್ವರೂಪ, ಎಡಗಡೆ ಭಾಗದಲ್ಲಿ ಶಿವ. ಈ ಬಾಗಿಲಿಂದ ನೋಡಿದ್ರೆ ನೀವು ಬರೀ ದೇವಿಯನ್ನ ನೋಡಬಹುದು, ಈ ಕಡೆ ಬಾಗಿಲಿಂದ ನೋಡಿದ್ರೆ ಬರೀ ಶಿವನನ್ನ ನೋಡಬಹುದು. ಎದುರುಗಡೆಯಿಂದ ನೋಡಿದಾಗ ಗಣಪತಿಯನ್ನ ನೋಡಬಹುದು. ನಾವು ಗಣಪತಿಯನ್ನ ಯಂತ್ರ, ತಂತ್ರ, ಮಂತ್ರ, ಲಂಬೋದರ ಮಂತ್ರ, ಶಿವ ಶಕ್ತಿಯ ಒಂದು ಸಮಾಗಮ. ಅಂದರೆ ಮಾನಸ ಪುತ್ರನಾಗಿ ಗಣಪತಿಯನ್ನ ಲಂಬೋದರನನ್ನ ನಾವು ನಮ್ಮಲ್ಲೇ ಧ್ಯಾನ ಮಾಡ್ತೀವಿ. ಮೊದಲು ಲಂಬೋದರನ ಧ್ಯಾನ ಮಾಡಿ ಅವನನ್ನು ಪ್ರಚೋದಿಸಿದಾಗ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಇಡೀ ಕೈಲಾಸ ಅನ್ನೋದು ಎಲ್ಲೂ ಹೊರಗಿಲ್ಲ, ನಮ್ಮೊಳಗೆ ಇದೆ. ಈ ಸಪ್ತ ಲೋಕಗಳೆಲ್ಲೂ ಹೊರಗಿಲ್ಲ, ನಮ್ಮೊಳಗೆ ಇದೆ. ಈ ಶಕ್ತಿಗಳು ಯಾವುದು ಇಚ್ಛಾ, ಕ್ರಿಯಾ, ಜ್ಞಾನ ಹೊರಗಿಲ್ಲ, ನಮ್ಮಲ್ಲೇ ಇದೆ. ಜಾಗೃತಿ ಮತ್ತು ಎಚ್ಚರ, ನಿದ್ರಾ, ಆ ಸ್ವರೂಪದಲ್ಲಿ ನಾವು ನಮ್ಮನ್ನ ಧ್ಯಾನದಲ್ಲಿ ಸಾಕ್ಷಿಯಾಗಿದ್ರೆ ಈ 3 ಶಕ್ತಿಗಳನ್ನ ನಾವು ನಮ್ಮಲ್ಲಿ ಕಂಡುಕೋಬಹುದು. ಈ ಸತಿ ಈ ಮಹಾ ಗಣಪತಿಯ ಒಂದು ಪೂಜೆ ಮಾಡುವಾಗ ಇದಿಷ್ಟು ತಿಳ್ಕೊಂಡು ನಾವು ಪೂಜೆ ಮಾಡಿದಾಗ ನಾವು ಹೊರಗಡೆಯಿಂದ ಮಾಡ್ತಾ ಇಲ್ಲ. ಹೊರಗಡೆ ಮಾಡೋದು ಒಂದು ಡಿವೈಸ್ ಅಷ್ಟೇ. ನಾನು ನನ್ನನ್ನು ಕಂಡುಕೊಳ್ತೀನಿ ಅಂತ ಹೇಳಿ ಕಣ್ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದಾಗ ನಿಮ್ಮಲ್ಲಿ ಎಡ ಮತ್ತು ಬಲಭಾಗದ ಮೆದುಳು, ಎಡ ಮತ್ತು ಬಲಭಾಗದ ದೇಹ, ಎನರ್ಜಿ ಕೂಡ ಒಳಗಡೆ ಎರಡೂ ಕಡೆ ಇಡ ಮತ್ತು ಪಿಂಗಳದಲ್ಲಿ ಎರಡು ಬ್ಯಾಲೆನ್ಸ್ ಆದಾಗ ಸುಷುಮ್ನ ನಾಡಿಯಲ್ಲಿ ಎನರ್ಜಿ ಮೇಲಕ್ಕೆ ಹೋಗುತ್ತೆ. ಇದು ನಿಜವಾದ ಆಂತರ್ಯದ ಒಂದು ರಸಾಯನ. ಆಂತರ್ಯದ ರಸಾಯನ ಯಾವಾಗ ಆಗುತ್ತೆ ಅಂದರೆ ನಮ್ಮಲ್ಲಿ ಪರಿವರ್ತನೆ ಆದಾಗ, ಗುಣ ಪರಿವರ್ತನೆ. ಈ ಥರ ಪೂಜೆ ಮಾಡಿದ್ರೆ ನಮ್ಮಲ್ಲಿ ಆಂತರ್ಯದಲ್ಲಿ ರಹೋಯಾಗ ಅಂತಾರೆ. ನಮ್ಮಲ್ಲಿರುವ ಪ್ರಾಣಿತ್ವ, ಪಶುತ್ವ, ಮನುಷ್ಯತ್ವ ಎಲ್ಲವೂ ಕೂಡ ಪರಿವರ್ತನೆ ಆಗಿ ರೂಪಾಂತರವಾಗಿ ಒಬ್ಬ ಮನುಷ್ಯ ದೇವರಾಗುವುದಕ್ಕೆ ದೈವಿಕವಾದ ಸತ್ವಗುಣಗಳನ್ನು ಜಾಸ್ತಿಯಾಗಿ ಸಂಪಾದಿಸಿಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು